ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಸೂರ್ಯ ಅವ್ರಿಗೆ ನಾನು ಏನು ಗಿಫ್ಟ್ ಕೊಡಲಿ? ಏನು ಕೊಡೋದು ನನಗೊಂದು ಗೊತ್ತಾಗ್ತಿಲ್ಲ. ಏನು ಕೊಡಲಿ? ಫುಲ್ಲು ಮೆಮೊರಿಯಾಗಿ ಉಳ್ಕೋಬೇಕು ಅಂಥ ಗಿಫ್ಟ್ ಏನು ಕೊಡೋದು ನನಗೆ ಗೊತ್ತೇ ಆಗ್ತಿಲ್ವಲ್ಲ. ಅವರೇ ಹೇಳಿದ್ರು ನಿಮಗೆ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ ಅಂತ ಹೇಳಿದರು. ಏನಿರ್ಬೋದು ಆ ಸರ್ಪ್ರೈಸು? ಯಾವ ಥರ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು? ಸರ್ಪ್ರೈಸ್ ಗಿಫ್ಟು ಏನು ಕೊಡ್ಬೋದು? ಸ್ಯಾರಿ ಕೊಡ್ಬೋದಾ? ಇಲ್ಲ ಇಲ್ಲ ರಿಂಗ್ ಕೊಡ್ಬೋದಾ? ಅದು ಇಲ್ವಾ? ಇಲ್ಲ ಡ್ರೆಸ್ಸು? ಓಲೆ ಏನು ಕೊಡ್ಬೋದು? ನನಗಂತೂ ಯೋಚನೆ ಮಾಡೋಕ್ಕಾಗೋದಿಲ್ಲಪ್ಪ. ಆದ್ರೂ ಕ್ಯೂರಿಯಾಸಿಟಿ ಏನು ಕೊಡ್ಬೋದು ಅಂತ. ಅದು ಅದೇ ಸರ್ಪ್ರೈಸ್ ಗಿಫ್ಟು ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾವುದು ಬಂದುಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಏನು ಕೊಡ್ತಾರೆ ಅವರು ಗಿಫ್ಟು? ಏನು ಮಾಡೋದು? ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕು ನನಗಂತೂ ವೆಯ್ಟ್ ಮಾಡೋದಂದರೆ ಆಗೋದಿಲ್ಲ. ಅಲ್ಲ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ಕಾಲ್ ಮಾಡಿದ್ರು ಹಾಗೆ ಅಂತಿದ್ದಾರೆ. ಸರ್ಪ್ರೈಸ್ ಯಾರಾದರೂ ಹೇಳ್ತಾರಾ? ಅದು ಸರ್ಪ್ರೈಸ್ ಆಗಿರಬೇಕು, ಆಮೇಲೆ ನಾನು ಹೇಳ್ತೀನಿ ಅಂತ. ರುಕ್ಮಿಣಿ ಏನು ಮಾಡ್ತಿದ್ದಿ? ನಂದಿನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಸೂರ್ಯ ಅವ್ರಿಗೆ ಏನು ಗಿಫ್ಟ್ ತಗೊಂಡಿದ್ದೀಯಾ? ಅದೆಲ್ಲ ಹೇಳೋಕ್ಕಿಲ್ಲ, ನಾನು ಸೀಕ್ರೆಟು. ಇಷ್ಟು ಬೇಗ ಗಿಫ್ಟ್ ತಗೊಬಿಟ್ಟಿದ್ಯಾ? ನಾನು ಅವತ್ತೇ ತಗೊಂಬಿಡಿಕೊಂಡೆ. ಅಲ್ಲ ಹೇಳೇ ಇಲ್ಲ ನೋಡು ನೀನು. ಸರ್ಪ್ರೈಸ್ ಕೊಡೋದ ಅಂದ್ಬಿಟ್ಟು ನೀನೇನು ತಗೊಂಡಿದ್ದಿ? ನಾನು ಏನು ತಗೊಂಡಿಲ್ಲ, ಅದು ಹೇಳೋದಿಲ್ಲ. ನಾನು ಸರ್ಪ್ರೈಸ್ ಕೊಡ್ತೀನಿ. ನೀವು ಯಾರು ಹೇಳಿಲ್ಲ ನೋಡಿ ಯಾವ ಥರ ಇದ್ದೀರಾ. ನಾನು ಮಾತ್ರ ಎಲ್ಲರೂ ಕೇಳ್ಕೊ ಬರ್ತಾ ಇದ್ದೀನಿ ಏನು ತಗೊಂಡಿದ್ದೀರಾ ಅಂತ. ನೀವು ನೋಡಿದ್ರೆ ಏನು ಇನ್ನೂ ಅಪ್ಪ ಇದೆಲ್ಲ ಭಾರಿ ಮೋಸ. ಸುಮ್ಮನೆ ಇದಾಗಬಾರ್ದಿತ್ತಪ್ಪ. ಅಲ್ಲ ಯಾವಾಗ ತಗೊಂಡೆ ನೀನು ಗಿಫ್ಟು? ನನಗೆ ಹೇಳಿಲ್ವಲ್ಲ ನೀನು. ನಾನೇನು ಗಿಫ್ಟು ಅಂತ ನಾನೇನು ತಗೊಂಡಿಲ್ಲ ಇವ್ರಿಗೆ. ಅರೆ ನಂದೇನೋ ಒಂದು ಅದನ್ನೇ ಅವ್ರಿಗೆ ಗಿಫ್ಟ್ ಕೊಡೋದ ಅಂತ. ಆಗ ಸರಿ ಬಿಡು. ಅಲ್ಲ ಸೂರ್ಯವರು ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರಲ್ಲ, ನನಗೆ ಗೊತ್ತಿಲ್ಲಪ್ಪ. ಅದೇನು ಸರ್ಪ್ರೈಸ್ ಇರ್ಬೋದು ಅಂತ ನನಗಂತೂ ಗೊತ್ತಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಏನಿರ್ಬೋದು, ಏನು ಸರ್ಪ್ರೈಸ್ ಕೊಡೋಣ ಅಂತಿದ್ದಾರೆ ಅಂತ. ಬಟ್ ಅವ್ರು ಹೇಳಿಲ್ವಲ್ಲ, ಅದಕ್ಕೋಸ್ಕರ ಸಂಜೆ ತನಕ ವೆಯ್ಟ್ ಮಾಡ್ತೀನಿ ಏನಿರ್ಬೋದು ಅಂತ. ನೋಡೋಣ ಯಾವ ಥರ ಗಿಫ್ಟು. ನಿಮ್ಗೆ ಯಾವ ಥರ ಅನಿಸುತ್ತೆ? ಸೂರ್ಯವ್ರಿಗೆ ಸೀರೆ ಅಂದರೆ ಇಷ್ಟ ತಾನೇ, ಸೀರೆ ತರ್ಬೋದೇನೋ. ನಾನು ಅದೇ ಥರ ಯೋಚನೆ ಮಾಡಿದೆ. ಸೂರ್ಯವ್ರಿಗೆ ಸೀರೆ ತುಂಬ ಇಷ್ಟ, ಅದನ್ನೇ ತರ್ತಾರೆ ಅಂತ. ಅದೇ ತರ್ತಾರ? ಬೇಕಾದ್ರೆ ನೋಡ್ಕೋಬೇಕಾ ಸೀರೆನೇ ತರ್ತಾರೆ. ಅದು ಬಿಟ್ಟರೆ ಇನ್ನೇಂತಂದ್ರು ಬಟ್ಟೆ ತಂದರೆ ಪಕ್ಕ ಸೀರೆನೇ ತರೋದು. ಇನ್ನು ಅದು ಬಿಟ್ಟು ಇನ್ನೇಂತಂದರು ಬೇರೆದು ಏನಾದ್ರು ವಾಲೆಗಿಲ್ಲ ಅಂತ ತಗೊಳ್ಳೋದಿದ್ರೆ ಡಿಸೈನ್ ತೋರ್ಸೋಕೆ ನಮ್ಮ ಕರ್ಕೊ ಹೋಗೋರು, ಗ್ಯಾರಂಟಿ ಪಕ್ಕ ಕರ್ಕೊ ಹೋಗೋರು. ಸರಿ ಅದಿರಲಿ. ಸಂಡೆಗೆ ಏನು ಮಾಡ್ಕೊಳ್ಳೋದು? ಗಂಡ ಏನು ಅಡುಗೆ ಮಾಡ್ಬಿಟ್ಟು ಹೋಯ್ತಾಳೆ. ತಿಂಡಿ ಏನಾದ್ರು ಸ್ವೀಟ್ ಏನಾದ್ರು ಏನು ಮಾಡೋದು? ಏನು ಮಾಡ್ತೀಯಾ? ಏನು ಮಾಡಕ್ಕೆ ಬರುತ್ತೆ ನಿಮಗೆ ಚೆನ್ನಾಗಿರೋದು? ಏನು ಮಾಡೋದು? ಗುಲಾಬ್ ಜಾಮೂನು, ಪಾಯಸ? ಅದು ಬೇಡ, ಪದೇ ಅದನ್ನೇ ಮಾಡ್ಕೊಳ್ತೀವಿ. ಪ್ರತಿ ಸಲ ಅದನ್ನೇ ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲೇನು ಡಿಫ್ರೆನ್ಸ್, ಅದ್ರೇನು ಸ್ಪೆಷಲ್ ಇದೆ? ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಅದು ಬಿಟ್ಟು ಬೇರೆ ಏನಾದರೂ ಇನ್ನೇನು ಹೇಳೋಣ. ನನಗೆ ಕೇಕ್ ಮಾಡಕ್ಕೆ ಬಂದದ? ಇಲ್ಲ ರಸಗುಲ್ಲ ಅವತ್ತೇನು ನೋಡ್ಕೊಂತ್ಕೊಂಡೆ. ಅದು ಬಿಟ್ಟು ಇನ್ನೇನು ಮಾಡಕ್ಕೆ ಬರೋದು? ಏನು ಮೈಸೂರು ಪಾಕ್ ಮಾಡಕ್ಕೆ ಬಂದದ? ಇನ್ನೇನು ಮಾಡಕ್ಕೆ ಬರೋಕ್ಕಿಲ್ಲ ನನಗೆ. ಇನ್ನೆಲ್ಲ ಗೊತ್ತಿರೋದು ಮಾಮೂಲಿ. ಇದು ಏನು ಒಬ್ಬಿಟ್ಟು, ಕರ್ಜಿಕಾಯಿ, ರವೆ ಉಂಡೆ ಅಂತೇವು. ಹಾಗಿದ್ರೆ ಒಬ್ಬಿಟ್ಟು ಮಾಡ್ಬಿಡೋಣ ಇಬ್ಬರು ಸೇರಿಕೊಂಡು. ಒಬ್ಬಿಟ್ಟು ಮಾಡೋದಾ? ಸೂರ್ಯವ್ರು ಇಬ್ಬರು ಒಬ್ಬಿಟ್ಟು ತಿಂತಾರೆ. ಎಷ್ಟು ಮಾಡೋದು? ಸರಿ ಎಷ್ಟು ಮಾಡೋದು? 2 ಒಬ್ಬಿಟ್ಟ. ಎಷ್ಟು ಮಾಡ್ತೀಯಾ? ಅತ್ತೆ 2, ಮಾವನಿಗೆ 2, ನನಗೆ 2, ನಿನಗೆ 2. ಗಂಗ ಏನಾದರೂ ಇದ್ದರೆ ಅವ್ಳಿಗೆ 2. 10 ಮಾಡೋಣ. ಹೋಗು, ಯಾವ ಕಾಲದಲ್ಲಿದ್ದೀನಿ ನೀನು? ಅಲ್ಲ ಕರೆಕ್ಟಾಗಿ ನೀನು ಎಲ್ಲ ಹಂಗಂಗೆ ಮಾಡ್ತಿದ್ದೀಯಲ್ಲ. ನಮ್ಮ ಊರಲ್ಲೆಲ್ಲ ಹಬ್ಬಕ್ಕೆ ಎಲ್ಲ ಆದರೆ ಹಿಂಗೆ ಮಾಡೋಕ್ಕಿಲ್ಲ. ಹೆಚ್ಚಾಗಿ ಮಾಡಿಬಿಡೋದೆ. ಒಂದು ಅರ್ಧ ಕೆಜಿ 1 ಕೆಜಿ ಮೈದಾ ಸಿಟ್ಟು ಕಲಿಸ್ಬಿಡೋದು. 1 ಕೆಜಿ ಅಷ್ಟು ಬೆಳೆಗೆ ಕಾಳು ಹಾಕ್ಬಿಡೋದು. ಅಯ್ಯೋ ದೇವ್ರೆ, ಅರ್ಧ ಕೆಜಿ 1 ಕೆಜಿಗೆ ಒಂದು 20-30 ಆಗ್ಬಿಡ್ತವೆ. ನಾನು 1 ಕೆಜಿ ಹಾಕಿದ್ರೆ 60 ಒಬ್ಬಟ್ಟಾಗ್ಬಿಡುತ್ತೆ. ಏನು ಮಾಡೋದಕ್ಕೆ ಅಷ್ಟು? ಯಾರು ತಿಂತಾರೆ? ಹೋಗು, ಅವರೇನೋ ಹಳ್ಳಿಲಿ ಇರ್ತಾರಲ್ಲ, ಅಕ್ಕಪಕ್ಕದ ಮನೆ ತಗೊಂಡೋಗಿ ಕೊಡ್ತಾರೆ. ನಾವು ಸಿಟಿಲಿ ಯಾರು ತಗೊಂಡೋಗಿ ಕೊಡೋಣ? ಅಂದರೆ ಹಳ್ಳಿಗಳಲ್ಲಿ ನೆಂಟರು ಜಾಸ್ತಿ ಇರ್ತಾರೆ. ಇಲ್ಲಿ ಇದೇ ಥರ ಅಲ್ವ ನಾವು ಮಾಡ್ಕೊಳ್ಳೋದು. ಹಿಂಗೆ ಮಾಡ್ಕೊಳ್ಳೋಣ ಸಾಕು. ನಿಮ್ಗೆ ಏನೇನು ಎಕ್ಸ್ಟ್ರಾ ಒಂದೊಂದು ಮಾಡ್ಕೊಬಿಡೋಣ. ಎಕ್ಸ್ಟ್ರಾ ಅಂದರೆ 2 ಬದ್ದು 3 ಮಾಡ್ಕೊಳ್ಳೋಣ. ಹಿಂಗೆ ಎಲ್ಲ ಕಟ್ ಮಾಡೋಣ ಚಂದಿಲ್ಲ. ಈ ಥರ ಎಲ್ಲ ಬೇಡ. ಒಂದು ಅರ್ಧ ಕೆಜಿ ಹಾಕಿ ಮಾಡೋದ. ಅರ್ಧ ಕೆಜಿ ಎಷ್ಟು ಆಯ್ತದೆ? ಅರ್ಧ ಕೆಜಿ ಕಡಲೆಬೇಳೆಗೆ ಎಷ್ಟು ಹೋಗ್ಬಿಟ್ಟಾಯ್ತವೆ ಅಷ್ಟು ಮಾಡ್ಕೊಳ್ಳೋದ. ನಾವು ವೇಸ್ಟ್ ಹೋಗ್ಬಿಟ್ರಿ ಅಂತ. ಏನಕ್ಕೆ ವೇಸ್ಟ್ ಅದಾವು? ವೇಸ್ಟ್ ಹೋಯ್ತೀನಿ ಏನು ಹೋಯ್ತಿಲ್ಲ. ಅಕಸ್ಮಾತ್ ಮಿಕ್ಕಿಕೊಂಡ್ರೆ ಸೂರ್ಯರೆಲ್ಲ ತಿಂತಾರಲ್ಲ ಚೆನ್ನಾಗಿ. ಈಗ ಸಂಜೆಗಳು ಮಾಡ್ತೀವಿ ಅನ್ಕೋ, ಬಿಸಿ ಎಲ್ಲರೂ ಮಾಡಾಕೊಟ್ರೆ ಅವಾಗ ತಿಂತಾರೆ. ಇನ್ನು ಊಟದ ಜೊತೆ ಅವಾಗ 2-3 ತಿನ್ಕೋತಾರೆ ಅನ್ಕೋ. ಆಮೇಲೆ ಊಟದ ಜೊತೆ ಹಾಕೊಟ್ರೆ ಅವಾಗ ತಿನ್ಕೋತಾರೆ. ಬಿಡು ಇರಲಿ, ಸುಮ್ಮನೆ ಅಳತೆಗೆ ಮಾಡ್ತಾ ಕೂತ್ಕೊಂಡಿಯಾ? ಅಕಸ್ಮಾತ್ ಚೆನ್ನಾಗವೆ ಇನ್ನೊಂದು ಒಬ್ಬಟ್ಟು ಕೊಡುವುದು. ಆಗ ಮಾಡೋದು ಎಷ್ಟು ಅನ್ನೋಕ್ಕದ? ಹೌದೌದು, ನೀನು ಹೇಳ್ತಿರೋದು ಸರಿಯಾಗಿದೆ. ಹಾಗೆ ಬೇಡೋಣ. ಮತ್ತೆ ಏನೇನು ಮಾಡೋದು? ಒಬ್ಬಟ್ಟು ಒಂದೇ ಸಾಕಾ? ಅನ್ನ ಸ್ವಲ್ಪ ಪಲ್ಯನೆಲ್ಲರೂ ಗಂಗನೆ ಮಾಡಿರ್ತಾಳೆ. ಇನ್ನು ಬರೀ ಸ್ವೀಟ್ ತಾನೆ, ಬಿಡು ಸಾಕು ಕತೆ. ಇನ್ನೇನಾದ್ರು ಬೇಕಾದ್ರೆ ಹೇಳು. ಏನಾದ್ರು ಬಾತು ಇಲ್ಲ ಕಡಲೆಬೇಳೆ ಗೊಜ್ಜು, ಕಡಲೆಕಾಳು ಗೊಜ್ಜು ಅವೇನಾದ್ರು ಬೇಕಾ? ಬೇಡ, ಅದ ನಾಳೆ ಮಾರ್ನಿಂಗ್ ತಿಂಡಿಗೆ ಮಾಡ್ಕೊಂಡ್ರೆ ಆಯಿತು. ನಡಿ ಮತ್ತೆ ನೋಡೋಣ ಏನೇನು ಸಾಮಾನಿದೆ. ಸಾಮಾನಿಲ್ಲ ಅಂದರೆ ಅವ್ರು ತಂದುಬಿಟ್ಟು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಸೂರ್ಯವ್ರು ಬಂದುಬಿಡ್ತಾರೆ. ಅವ್ರು ಬರೋಷ್ಟು ಎಲ್ಲ ರೆಡಿ ಮಾಡೋಣ. ಅತ್ತೆ ಮಾವನು ಇವಾಗ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ ದಿನ. ಮನೇಲಿ ಯಾರಿರೋದು ಅಂದ್ಬಿಟ್ಟು ಅವ್ರು ಬರೋ ತನಕ ಎಲ್ಲ ಕೆಲಸ ಮುಗಿಸಿದ್ರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ನಡಿ ಹೋಗೋಣ. ಸರಿ ಕತ್ ಬಾ. ಸರಿ ಕತೆ, ಹೋಗ್ಬಿಡೋಕ್ಕಾಯ್ತದೆ. ಹೋಗ್ಬಿಟ್ಟು ಮಾಡ್ಬಿಡೋದ ಜಲ್ದಿಗೆ.
ಹಾಂ ಸರಿ ಸರಿ. ಆಮೇಲೆ ಇನ್ನೇನೋ ಮರ್ತ್ಕೊಂಡೆ. ಅಲ್ಲ ಗಿಫ್ಟ್ ಏನು ತಂದಿದ್ದೀಯಾ ಹೇಳು ನಂದಿನಿ. ಇಲ್ಲ ಇಲ್ಲ ಅದು ಸೀಕ್ರೆಟ್, ನಾನು ಹೇಳಕ್ಕಿಲ್ಲ ಕಣಪ್ಪ. ಸರಿ ನೀನೇನು ತಂದಿದ್ದೀಯ ಹೇಳ್ತೀನಿ. ಇನ್ನೂ ಏನು ಡಿಸೈಡೇ ಮಾಡಿಲ್ಲ. ನಾನು ಆಚೆಗೆಲ್ಲಾದ್ರೂ ಹೋದ್ರೆ ಏನಾದರೂ ಕೊಡಿಸೋಣ ಅಂತ ನಾನು ಅನ್ಕೊಂಡಿದ್ದೆ. ನಾನು ಎಲ್ಲಿಗೂ ಹೋಗ್ಲೇ ಇಲ್ವಲ್ಲ. ನಾನು ಗಿಫ್ಟ್ ನಂತ ಕೊಡೋದ ಅನ್ಕೊಂಡೆ. ನಂದು ಏನಾದ್ರು ಕೊಡೋದ ಅಂತ ಏನಂತ ಏನೋ ದುಡ್ಡು ಮಡಿಕ ಕೂತಿದ್ದಾನೆ. ಸೂರ್ಯ ಅವ್ರ ದುಡ್ಡು ಇಸ್ಕೊಂಡು ತಂದ್ಬಿಟ್ರೆ ಅದೇನು ಗಿಫ್ಟ್ ಆಗೋದು? ಹೌದು ಇದು ಪಕ್ಕ ಕರೆಕ್ಟ್. ಸೂರ್ಯ ಅವ್ರ ಹತ್ರ ದುಡ್ಡು ಇಸ್ಕೊಂಡು ತಂದ್ರೆ ಅದೇನು ಗಿಫ್ಟ್ ಆಗುತ್ತೆ? ನಾನು ಅದನ್ನೇ ಯೋಚನೆ ಮಾಡ್ತಿರೋದು. ಕೇಕ್ ಏನಾದರೂ ಕಟ್ ಮಾಡೋಣ? ಬೇಡ, ಕೇಕ್ ಎಲ್ಲ ಏನು ಮಾಡೋಕ್ಕೆ? ಚಂದವಾ ಅದೆಲ್ಲ ಕಟ್ ಬೇಡ, ಚಂದಿಲ್ಲ. ಏನು ವ್ಯಾಲೆಂಟ್ ಪ್ರೇಮಿಗಳ ದಿನ ಅಂದ್ಬಿಟ್ಟು ಚೆನ್ನಾಗಿರೋಕ್ಕಿಲ್ಲ. ಬೇಕಾದ್ರೆ ಮದ್ಗಿದ್ವಿ ಅದು ವರ್ಷ ಆದರೆ ಹೆಂಗೋ ಮಾಡ್ಬೋದು. ಯಾಕೋ ನಂಗೆ ಇಡ್ಸೋಕ್ಕಿಲ್ಲ, ಬೇಡ. ಸರಿ ಬಿಡು, ನಿನಗೆ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ತರೋದೇನು ಬೇಡ ಬಿಡು. ನಾನೆಲ್ಲ ಓಕೆ ಇನ್ನೂ ಬೇಕೇನೋ ಅಂದ್ಕೊಂಡೆ. ಕೇಕ್ ಏನು ತಿನ್ನೋಕೆ ಇಷ್ಟ ಇಲ್ವಾ? ಕೇಕ್ ತಿನ್ನೋಕೆ ಇಷ್ಟ, ಅದೇ ಕಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ಬೇಕಾದ್ರೆ ತಂದ್ಬಿಟ್ಟು ಬೇಕಾದ್ರೆ ಕಟ್ ಮಾಡು. ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ. ಸರಿ ಬಿಡು, ಅವನು ಕೇಕ್ ತರಿಸ್ಬಿಡೋಣ. ನಾವು ಕಟ್ ಮಾಡಿದ್ರೆ ಪರವಾಗಿಲ್ಲ. ಅತ್ತೆ ಮಾವನ ಹತ್ರ ಕಟ್ ಮಾಡಿಸೋಣ, ತುಂಬ ಚೆನ್ನಾಗಿರುತ್ತೆ. ಅತ್ತೆ ಮಾವ ಅವ್ರಿಗೆ ಇಷ್ಟ ಆಗೋದು ಇಷ್ಟ ಆಯ್ತಿಲ್ವೋ? ಇಲ್ಲ ಇಷ್ಟ ಆಗುತ್ತೆ ಅನಿಸುತ್ತೆ, ತರಿಸೋಣ ಒಂದು. ಸರಿ ತರಿಸು. ಯಾವ ಫ್ಲೇವರಲ್ಲಿ ತರಿಸ್ಲಿ? ವೆನಿಲಾ ತರಿಸ್ಲಾ, ಇಲ್ಲ ಚಾಕ್ಲೇಟ್ ಫ್ಲೇವರ್ ತರಿಸ್ಲಾ, ಇಲ್ಲ ಪೈನಾಪಲ್ ಫ್ಲೇವರ್ ಯಾವ್ದು ತರಿಸ್ಲಿ? ಇಲ್ಲ ಸ್ಟ್ರಾಬೆರಿ ಫ್ಲೇವರ್ ತರಿಸ್ಲಾ? ಸ್ಟ್ರಾಬೆರಿ ಬೇಡ, ಚಂದಿಲ್ಲ. ಅದು ಒಂಥರ ಕೆಂಪು ಸಿರಪ್ ಕೊಡ್ತಾರಲ್ಲ ಮಕ್ಳದು, ಆ ಥರ. ನನಗಂತೂ ಚೂರು ಇಷ್ಟ ಅಲ್ಲ ಕಣಪ್ಪದು. ಮತ್ತೆ ಇನ್ಯಾವ್ದು ಬೇಕು ಈ ಥರ ಅಂತೀಯಲ್ಲ? ಬೇಕಾದ್ರೆ ನೀನು ಸರಿಯಾಗಿ ಅದನ್ನು ಟೇಸ್ಟ್ ಮಾಡಿ ನೋಡು. ಸ್ಟ್ರಾಬೆರಿ ಫ್ಲೇವರ್ದ ಯಪ್ಪ, ಬೇಕಾದ್ರೆ ನೀನು ತರಿಸು. ನನಗಂತೂ ಇಡ್ಸಕ್ಕಿಲ್ಲ ಅದು. ಇಲ್ಲಾಂದ್ರೆ ಚಾಕ್ಲೇಟ್ ತರಿಸು, ಇಲ್ಲ ಪೈನಾಪಲ್ ತರಿಸು, ಇಲ್ಲಾಂದರೆ ವೆನಿಲಾ. ವೆನಿಲಾನೇ ಚೆನ್ನಾಗಿರ್ತದೆ ಅಲ್ವಾ? ಅದಂತ ಟೇಸ್ಟೇ ಜಾಸ್ತಿ ಕೊಡೋಕ್ಕಿಲ್ಲ. ಇಲ್ಲ ವೆಲ್ವೆಟ್ ಕೇಕ್ ತರಿಸ್ಬಿಟ್ಟು ಚೆನ್ನಾಗಿರ್ತದೆ. ಹಾಗಿದ್ರೆ ರೆಡ್ ವೆಲ್ವೆಟ್ ಕೇಕ್ ತರಿಸ್ಬಿಡ್ಲಾ? ಅದು ಚೆನ್ನಾಗಿರುತ್ತೆ. ತರಿಸು. ಎಷ್ಟೊತ್ತದ ಕಣೆ ಇವಾಗ ಆರ್ಡ್ರ್ ಮಾಡಿದ್ರೆ? ಏನಿಲ್ಲ, ಒಂದು 20-30 ನಿಮಿಷದಲ್ಲಿ ಕೊಡ್ತಾರೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಆರ್ಡ್ರ್ ಮಾಡಿದ ತಕ್ಷಣ ಬೇಗ ತಂದು ಕೊಡ್ತಾರೆ. ಹಳೆ ಏನಾದ್ರು ಕೊಟ್ಬಿಟ್ಟಾರೆ. ಹಾಗೇನಿಲ್ಲ, ಇವಾಗ ವ್ಯಾಲೆಂಟೈನ್ಸ್ ಡೇ ತುಂಬ ಓಡ್ತಾ ಇರುತ್ತೆ ಅಂದ್ಬಿಟ್ಟು ತುಂಬ ಮಾಡ್ತಾ ಇರ್ತಾರೆ. ಸರಿ ಚೆನ್ನಾಗಿರೋ ತರಿಸು, ಪ್ರೆಸ್ ಆಗಿರೋ ತರಿಸು. ಆಮೇಲೆ ತಿಂದುಬಿಟ್ಟು ಮನೆಯಲ್ಲಿರೋರ್ಗೆಲ್ಲ ಏನಾರು ಹಾಗೆ ಇಟ್ಬಿಟ್ಟದು. ಏನಿಲ್ಲ, ತುಂಬ ಚೆನ್ನಾಗಿರೋದೇ ತರಿಸ್ತೀನಿ. ನನಗೂ ಮನೇಲಿ ಇದ್ದು ಬೇಜಾರಾಗ್ತಿದೆ. ನಾನೇನೋ ಟ್ಯಾಕ್ಟ್ರಿಗೆ ಹೋಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತೇನೋ. ಸುಮ್ಮನೆ ಅಲ್ಲಿ ಬೇರೆ ಏನು ಮಾಡ್ಕೋತಿ? ಬೇಡ ಬಿಡು. ಈಗ ಬಸ್ರಿ ಬೇರೆ ಸೂರ್ಯವ್ರು ಹೇಳಿಲ್ವಾ ಏನು ಬೇಡ ಅಂತ. ನೀನು ಏನೇ ಮಾಡಿದ್ರು ನೀನು ಕರ್ಕೋಬೇಕಿಲ್ಲ, ತಲೆ ಕೆಡಿಸ್ಕೊಬೇಡ ಬಿಡು. ಹೌದು ಅದಂತೂ ನಿಜನೇ. ಅವ್ರು ನಾನು ಎಷ್ಟೇ ಹೇಳಿದ್ವಿ ಇವಾಗ ಸದ್ಯಕ್ಕಂತೂ ಕರ್ಕೊಂಡೇ ಹೋಗೋದಿಲ್ಲ. ಮೊದಲು ಮಗು ಎಲ್ಲ ಆಗಲಿ, ಮಗು ಒಂದು ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ಬೇಕಾದ್ರೆ ಎಲ್ಲ ಹೋಗೋಣ ಅಂತ ಹೇಳ್ತಿದ್ದಾರೆ. ಕೆಲಸ ಮಾಡೋದಿದ್ದೇ ಇರುತ್ತೆ. ಇವಾಗ ಅಮ್ಮ ಬರೀತಿಲ್ವ ಫ್ಯಾಕ್ಟ್ರಿಗೆ, ಅಮ್ಮ ಕೆಲಸ ಮಾಡಿಲ್ವ ಅವಾಗಲಿಂದ. ಹಾಗೆ ನೀನು ಸ್ವಲ್ಪ ದಿನ ರೆಸ್ಟ್ ಮಾಡುವಂತಾರೆ. ಅದು ಅಲ್ಲದೆ ಅತ್ತೆನೂ ಹಾಗೆ ಹೇಳಿದ್ರು. ಸೂರ್ಯವ್ರು ಹೇಳಿದ್ರೆ ಈಗ ಕನ್ವಿನ್ಸ್ ಮಾಡಿ ಅವ್ರನ್ನ ಹುಟ್ಟಿಸ್ತಾ ಇದ್ದೆ. ಬಟ್ ಅತ್ತೆನೂ ಹೀಗೆ ಹೇಳ್ಬಿಟ್ಟಲ್ಲ. ಆಮೇಲೆ ಏನಾದರೂ ಮಾತಾಡಿದ್ರೆ ಹಿಂದೆ ತಿರುಗು ಮಾತಾಡೋದಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು. ಸರಿ ತಾವು ಹೋಗುತ್ತೆ, ಒಬ್ಬಿಟ್ಟು ಮಾಡೋಕ್ಕೆ ಗೊತ್ತಾಯ್ತದೆ. ಅದೇನುವೆ ಈಗ ಏನು ಮಾಡ್ತೀನಿ ಗೊತ್ತಾ? ಕಲ್ಲಿಗೆಲ್ಲ ಬೇಯಿ ಹಾಕ್ಬಿಡ್ತೀನಿ. ಬೇಯಿ ಹಾಕ್ಬಿಟ್ಟು ಮೈದಾ ಹಿಟ್ಟು ಕಲ್ಸ್ಕೊಳಕಾಯ್ತದೆ. ಹೌದಾ? ಮೈದಾ ಹಿಟ್ಟು ನಾನು ಕಲ್ಸ್ಕೊಡ್ಲಾ? ಚೆನ್ನಾಗಿ ಕಲ್ಸಕ್ಕೆ ಬಂದದ? ತುಂಬ ಚೆನ್ನಾಗಿ ಕಲಿಸ್ತೀನಿ. ಸರಿ ಒಂಚೂರು ಅಷ್ಟು ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸು. ಫುಲ್ಲು ಹೆಂಗಿರ್ಬೇಕು, ನೈಸ್ಗಿರ್ಬೇಕು ಅದು. ಎಣ್ಣೆ ಹಾಕ ಕಲಸು ಹೆಚ್ಚಾಗಿ. ಆಮೇಲೆ ಕಾಯಿ ತುರಿದು ತೆಂಗಿನಕಾಯಿ. ಹೌದು ಇರ್ಬೋದು ಅನ್ಸುತ್ತೆ, ನೆನ್ನೆ ತಾನೇ ಅತ್ತೆ ತಂದರು. ತೆಂಗಿನಕಾಯಿ ಬೇಕು, ಏಲಕ್ಕಿ ಕಾಯಿ, ಬೆಲ್ಲನೂ ಅದೆಲ್ಲ ಹೋಗಿ ಮಾಡಿಬಿಡಾಕೈತದೆ. ನನಗೆ ಒಬ್ಬಟ್ಟು ಇವಾಗಲೇ ನೆನೆಸ್ಕೊಂಡ್ರೆ ಬಾಯಿ ನೀರು ಬರ್ತಿದೆ. ಮೊದಲು ಒಬ್ಬಟ್ಟು ಮಾಡ್ಕೊಂಡು ಬೇಗ ನಾನೇ ಫಸ್ಟ್ ತಿನ್ನಬೇಕು. ಅಯ್ಯೋ ಸರಿ ಕತ್ಪಾ ತಿನ್ನುವೆ. ನನಗೂ ಒಬ್ಬಟ್ಟು ಭಾರಿ ಆಸೆ ಇತ್ತು ಮೊದಲು. ಈಗ ಎಲ್ಲಿ ಹೋದ್ರೆ ಬರೀ ಒಬ್ಬಟ್ಟೆ ಮಾಡ್ತಾರೆ. ನೆಂಟ್ರ ಮನೆಗೆ ಹೋದ್ರು ಒಬ್ಬಟ್ಟುಟನೇ, ಮದುವೆ ಮನೆಗೆ ಹೋದ್ರು ಒಬ್ಬಟ್ಟೆ, ಇನ್ನು ಬೇರೆ ಏನಾದ್ರು ಫಂಕ್ಷನ್ಸ್ ಹೋದ್ರು ಒಬ್ಬಟ್ಟು. ಈಗಂತೂ ಒಬ್ಬಟ್ಟೆ ಅಷ್ಟು ಇಷ್ಟ ಇಲ್ಲ, ಅವ್ರು ತಿಂತೀನಿ. ನನಗಂತೂ ತುಂಬ ಇಷ್ಟ ಅಪ್ಪ ಒಬ್ಬಟ್ಟು ಅಂದರೆ. ಸರಿ ಕತ್ಪಾ. ವಾವ್, ಇದೇನ ಸರ್ಪ್ರೈಸ್ ಅನ್ಸಿದ್ದು ಸಖತ್ತಾಗಿದೆ. 2 ಸ್ಕೂಟಿ ಯಾರ್ಯಾರಿಗೆ? ಯಾವ್ದು? ಸರ್ಪ್ರೈಸ್ ಹೇಗಿತ್ತು? ಇಷ್ಟ ಆಯ್ತಾ? ಇಷ್ಟನೂ ಆಯ್ತು, ಆದ್ರೆ ಬೇಜಾರಾಯ್ತದೆ. ಬೇಜಾರ ಯಾಕೆ? ಅಲ್ಲ ಸ್ಕೂಟಿ ಎಲ್ಲ ತಂದು ಕೊಟ್ಬಿಟ್ರಿ, ನನಗೂ ಓಡ್ಸೋಕ್ಕೆ ಬರೋಕ್ಕಿಲ್ವಲ್ಲ. ನಂದಿನಿ ಇದಕ್ಕೆ ಬೇಜಾರು ಮಾಡ್ಕೊತಿದ್ಯಾ? ಸ್ಕೂಟಿ ಓಡಿಸು ಸಿಕ್ಕಾಪಟ್ಟೆ ಈಸಿ. ನೀನು ಸೈಕಲ್ ಹೊಡೆಯಕ್ಕೆ ಬರುತ್ತೆ ತಾನೆ? ಸೇಮ್ ಅದೇ ಥರ. ಏನು ಸ್ಟಾರ್ಟ್ ಮಾಡಿಬಿಟ್ಟು ಆರಾಮಾಗಿ ಎಕ್ಸ್ಲೇಟ್ರದು ಆ ಥರ ಬ್ರೇಕು ಅಷ್ಟೇ ಇರುತ್ತೆ. ನೀನು ಇರೋದಿಲ್ಲ ಇದರಲ್ಲಿ. ಅಲ್ಲ ತುಂಬ ಚೆನ್ನಾಗಿ ಕಲಿಬೇಕು ಅಂದರೆ ಅದು ವಾರದಲ್ಲಿ ಕಲ್ತ್ಕೊಳ್ಬೋದು. ಇಲ್ಲ ತುಂಬ ನಿಧಾನ ಆದರೆ ಒಂದು ತಿಂಗಳು. ಸೂಪರಾಗಿ ಕಲಿಬೋದು. ಒಂದು ತಿಂಗಳು ಬೇಡ ಅನಿಸುತ್ತೆ. ತುಂಬ ಸಖತ್ತಾಗಿ ಕಲಿಬೋದು ಬಿಡು. ಅಲ್ಲ ನನಗೂ ಗೊತ್ತಿತ್ತು ನಂದಿನಿ ಅವ್ರಿಗೆ ಸ್ಕೂಟಿ ಬರೋದಿಲ್ಲ ಅಂತ. ಬಟ್ ತಂದಿಲ್ವಾ? ಕಲ್ತ್ಕೊಂಡ್ರೆ ಆಯ್ತು ಬಿಡಿ, ಏನು ಕಲಿಯೋದೇನು ಕಷ್ಟ ಏನಿಲ್ಲ. ಸರಿ ಕತ್ಬಿಡಿ ಇರಲಿ. ನೀವು ಇಷ್ಟ ಆಸೆಯಿಂದ ತಂದಿದ್ದೀರಲ್ಲ, ಬೇಕಾದ್ರೆ ನೀವೇ ಓಡಿಸಿದ್ರಂತೆ. ನನಗೆ ಮಾತ್ರ ನೀಲಿ ಕಲರ್ದು, ನನಗೆ ಮಾತ್ರ ಅಚ್ಚು ನೀಲಿದು. ಲೈಟ್ ಬ್ಲೂ ಬೇಕಪ್ಪ. ಲೈಟ್ ಬ್ಲೂ ಇದೆಯಲ್ಲ ಅದು ನನಗೆ. ನನಗೆ ಗೊತ್ತಾಯಿತು. ಅವತ್ತು ಕೂತಿರ್ಬೇಕಾದ್ರೆ ನನ್ನ ಫೇವ್ರೇಟ್ ಕಲರ್ ಯಾವುದು ಅಂತ ಕೇಳಿದ್ರಿ ಅಲ್ವಾ ನೀವು? ಇನ್ನು ಗಾಡಿ ಬುಕ್ ಮಾಡಕ್ಕೆ ಹೋಗಿದ್ರಾ ನೀವು? ಹೌದು, ನಾನು ಗಾಡಿ ಬುಕ್ ಮಾಡಕ್ಕೆ ಹೋಗಿದ್ದವತ್ತು. ಅದಕ್ಕೆ ನಿಮ್ಮಿಬ್ರು ಕೇಳಿದ್ದು. ನೀವು ಕೇಳಿದಾಗ ನಿಮ್ಮಿಬ್ರು ಕೇಳಿದ್ಕೆ ಬ್ಲೂ ಅಂತ ಹೇಳಿದ್ರಿ. ಸೊ ನಂದಿನಿ ಅವ್ರಿಗೆ ಹೆಂಗಿರೋ ಸ್ಕೈ ಬ್ಲೂ ಅಂತ ಇಷ್ಟ, ನಿಮಗೆ ಡಾರ್ಕ್ ಬ್ಲೂ ಅಂತ ಇಷ್ಟ ಅಲ್ವಾ? ಅದಕ್ಕೆ ತಂದಿರೋದು. ಸರಿ ಬನ್ನಿ ಊಟ ಮಾಡಿ ಬನ್ನಿ. ನನಗಂತೂ ಭಾರಿ ಖುಷಿ ಆಯ್ತು. ಮೊದಲಿನೆಲ್ಲ ಪೂಜೆ ಎಲ್ಲ ಮಾಡಬೇಕು. ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ. 2 ಸ್ಕೂಟಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ. ಓಕೆ ರೀ, ಸರಿ. ನನ್ನ ಗಾಡಿನ ನಾನೇ ಓಡಿಸ್ತೀನಿ, ಹೊಸ ಗಾಡಿ. ನಾವು ನಿಮ್ಗೇನೋ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ದೀವಿ. ಗಿಫ್ಟ್ ರೆಡಿ ಮಾಡಿದ್ದೀವಿ ಗೊತ್ತಾ? ಹೌದಾ? ಏನು ಗಿಫ್ಟು? ಅದೇ ನನ್ನ ಫೇವ್ರೇಟ್ ರಿಂಗ್ ಇದೆಯಲ್ಲ, ಅದನ್ನ ನಾನು ನಿಮಗೆ ಕೊಡೋಣ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ. ನನ್ನ ಒಂದು ಚೈನ್ ಅದಲ್ಲ,
ನಮ್ಮ ಒಬ್ಬ ನನಗೆ ತಗೊಟ್ಟಿತ್ತಲ್ಲ ಅದನ್ನ ನಿಮಗೆ ಕೊಟ್ಬಿಡ್ತೀನಿ. ಅಲ್ಲ ನನಗೇನು ಮಾಡೋಕ್ಕೆ ಇದೆಲ್ಲ, ನನಗೇನು ಬೇಡ. ಹೋಗಿ ನೀವು ಮತ್ತೆ ಇಷ್ಟು ದೊಡ್ಡ ದೊಡ್ಡವರೆಲ್ಲ ತಗೊಡ್ತಿದ್ದೀವಿ. ಅಲ್ಲ ನೀವು ಆಲ್ರೆಡಿ ನನಗೆ ಗಿಫ್ಟ್ ಕೊಟ್ಟಿದ್ದೀರಲ್ಲ. ನಾವನ್ನ ಆವೇಗ ಕೊಟ್ಟಿದ್ದವು. ಅಲ್ಲ ನೀವಿಬ್ರು ಒಂದಾಗಿದ್ದೀರಾ, ನನಗೆ ಅದಕ್ಕಿಂತ ಇನ್ನೇನು ಗಿಫ್ಟ್ ಇದೆ. ಹೋಗಿ ನೀವು ಆ ಥರ ಎಲ್ಲ ಅನ್ಬೇಡಿ, ನಾವು ಕೊಟ್ಟಿದ್ದು ಈಸ್ಕೊಳ್ಳಿ. ಇಲ್ಲ ನನಗೆ ಬೇಡ, ಗಿಫ್ಟ್ ಏನು ಬೇಡ ನನಗೆ. ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಇಲ್ಲ. ಸರಿ ನೀವು ಹಿಂಗೆ ಅನ್ಕೊ ಕೂತ್ಕೊಳ್ಳಿ. ಸರಿ ಬನ್ನಿ, ಊಟ ಮಾಡಿ ಬನ್ನಿ, ಒಬ್ಬಟ್ಟು ಮಾಡಿ. ಒಬ್ಬಟ್ಟು ಬೇರೆ ಮಾಡಿಬಿಟ್ಟಿದ್ದೀರಾ. ಅದಕ್ಕೆ ಅನ್ಕೊಂಡೆ ಏನು ಗಮ್ಮಂತಿದೆಯಲ್ಲ ಮನೆಯೆಲ್ಲ ಹೋಳ್ಗೆ ಗಮನ ಅಂತ. ಆದರೂ ನನಗೆ ಸರಿಯಾಗಿ ಒಬ್ಸರ್ವ್ ಮಾಡಲಿಲ್ಲ. ಈ ಸರ್ಪ್ರೈಸ್ ತೋರಿಸೋಣ ಅಂದ್ಬಿಟ್ಟು ಹಾಗೆ ಬಂದುಬಿಟ್ಟೆ. ಸರಿ ನಡೀರಿ, ಬೇಗ ಹೋಳ್ಗೆ ಊಟ ಮಾಡೋಣ. ಅಲ್ಲ ಅತ್ತೆ ಮಾವ ಏನು ಒಂದಿಲ್ವಾ, 2 ಸ್ಕೂಟ್ರ್ ತಂದಿದ್ದೀರಲ್ಲ. ಪಾಪ ಏನಂತಾರೆ, ಅವ್ರೇನು ಅನ್ನೋದಿಲ್ಲ, ಬನ್ನಿ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆಗಿರೋ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.